ಅಕ್ಕ ಏನು ಮಾಡ್ತಿದ್ಯಾ ಅಕ್ಕ? ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದೀನಿ. ಈ ಕಡೆ ನೋಡೋ ಇಲ್ಲಿ ಅಚಾರ ಅದು ಏನು ಇಷ್ಟೊಂದು ಮೆಣಸಿನ್ಕಾಯಿ ಹಾಕ್ಬೇಕಾ? ಚಿಲ್ಲಿ ಟೇಸ್ಟ್ ಇರುತ್ತೆ. ಮೇಥಿ, ಕರೆಎಳ್ಳು, ಸಾಸಿವೆ, ಧನಿಯಾ, ಜೀರಿಗೆ, ಧನಿಯಾ ಪೌಡರ್, ಅರಿಶಿನ, ಚಿಲ್ಲಿ ಪೌಡರ್, ಸಾಲ್ಟ್. ನೆಕ್ಸ್ಟ್ ಇದು ಹಾಕಬೇಕು. ಧನಿಯಾ ಹಾಕಬೇಕು. ಆಕ್ಚುಲಿ ಧನಿಯಾದು ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹೌದು, ಧನಿಯಾ ಪೌಡ್ರು ಹಾಕ್ತೀವಿ, ಬಟ್ ಇದು ಡೈರೆಕ್ಟ್ ಧನಿಯಾ ಹಾಕಿದ್ರು ಚೆನ್ನಾಗಿರುತ್ತೆ. ಲೈಟ್ ಫ್ರೈ ಮಾಡಬೇಕು. ಮೆಂತ್ಯ ಸ್ವಲ್ಪ ಹುರ್ಕೊತಾ ಇದೀವಿ. ಇದೇ ಫ್ಲೇವರು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ಮೇನ್ ಇದನ್ನೇ ಯೂಸ್ ಮಾಡೋದು. ಆಯ್ತಾ ಅಕ್ಕ? ಎಲ್ಲರೂ ಫ್ರೈ ಮಾಡಿದ್ದೀನಿ. ಫುಲ್ ಅದು ಫ್ರೈ ಆಗಿದೆ. ಜಸ್ಟ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಫಸ್ಟ್ ಗ್ರೈಂಡ್ ಮಾಡೋಣ. ಓಕೆನಾ ಅಕ್ಕ? ಏನು ಮಾಡ್ತಿದ್ಯಾ ಅಕ್ಕ? ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದೀನಿ. ಈ ಕಡೆ ನೋಡೋ ಇಲ್ಲಿ ಅಚಾರ ಅದು ಏನು ಇಷ್ಟೊಂದು ಮೆಣಸಿನ್ಕಾಯಿ ಹಾಕ್ಬೇಕಾ? ಚಿಲ್ಲಿ ಟೇಸ್ಟ್ ಇರುತ್ತಲ್ವಾ ಚಿಲ್ಲಿ. ಅದಕ್ಕೆ ಇದು ಮೂಲಂಗಿ ಹಾಕ್ತೀನಿ, ಕ್ಯಾರೆಟ್ ಹಾಕ್ತೀನಿ, ಇದು ಹಾಕ್ತೀನಿ, ಮತ್ತೆ ಗಾರ್ಲಿಕ್ ಹಾಕ್ತೀನಿ. ಓ ಸೂಪರ್. ಇದಾದ್ಮೇಲೆ ಏನು ಮಾಡ್ತೀಯಾ? ಇದು ಎಲ್ಲರೂ ಅದು ಬಿಸಿ ಆಯಿಲ್ ಮಾಡಬೇಕು. ಬಿಸಿ ಆಯಿಲ್ ಮಾಡಿದ್ಮೇಲೆ ಆಕ್ಚುಲಿ ಮಸಾಲ ರೆಡಿ ಮಾಡಿದ್ದೀನಿ. ಇದು ಏನಾಗ್ತಾರೆ, ಇದು ಮೂಲಂಗಿ, ಕ್ಯಾರೆಟ್, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ನೀನು. ಇದು ಕಟ್ ಆದ್ಮೇಲೆ ನೋಡೋಣ ನಮ್ಮ ಸ್ಟೈಲ್. ಗೈಸ್, ಚಾಕು ಕಟ್ ಮಾಡಬೇಡಿ, ಕೈಯೆಲ್ಲ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಇವರು. ಆಯ್ತು ನೋಡಿ, ಹಿಂಗ್ ಕಟ್ ಮಾಡಿದ್ರೆ ಈಸಿ ಆಗುತ್ತೆ. ಎಸ್ ಮಸಾಲ ರೆಡಿ ಮಾಡಿದ್ದೀನಿ. ಎಲ್ಲರೂ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಡಬ್ಬದಲ್ಲಿ ಪ್ಯಾಕಿಂಗ್ ಮಾಡೋಣ. ಹಲೋ ಎವ್ರಿವಾನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೂಲಂಗಿ ಅಚಾರ ಹಾಕ್ತಾ ಇದ್ದೀನಿ. ಇನ್ನೊಂದ್ಸಲಿ ಬಂದಿದ್ದೀನಿ. ಇದು ಏನು ಅಚಾರ ಹಾಕಕ್ಕೆ? ಅಚಾರ. ಓಕೆ, ಅಚಾರ ಹಾಕಕ್ಕೆ. ಅಚಾರ ಅಂದ್ರೆ ಉಪ್ಪಿನಕಾಯಿ, ಅರ್ಥ ಮಾಡ್ಕೊಬಿಡಿ. ಓಕೆನಾ? ಬನ್ನಿ, ಇಲ್ಲಿ ಇನ್ನು ಏನಿದೆ ತೋರಿಸ್ತೀನಿ. ಇದ್ರಲ್ಲಿ ಇದೆ ಆಯಿಲ್, ಮೆಣಸಿನ್ಕಾಯಿ, ಇದು ಅದು ಎಲ್ಲ ಮಸಾಲ ಮಾಡಿದ್ದೀನಲ್ವ ಅದು ಮಸಾಲ, ಇದು ಮೂಲಂಗಿ, ಇದು ಕ್ಯಾರೆಟ್, ಟರ್ಮರಿಕ್ ಪೌಡರ್, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್, ಗಾರ್ಲಿಕ್. ಇದು ಗಾರ್ಲಿಕ್. ಓಕೆ, ಎಲ್ಲರೂ ಇದು ಮಿಕ್ಸ್ ಮಾಡೋಣ. ಓಕೆ, ನಾನು ಒಂದು ಮಿಕ್ಸ್ ಮಾಡ್ತೀನಿ. ಫಸ್ಟು ಮಾಡ್ತಿರೋದು ನಾವು ಮೂಲಂಗಿ ಉಪ್ಪಿನಕಾಯಿನ ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಆ ಮಸಾಲೆನ ಹಾಕಿದ್ದೀವಿ. ನೆಕ್ಸ್ಟ್ ಹಾಕ್ತಿದ್ದೀವಿ ಅರಿಶಿನ, ನೆಕ್ಸ್ಟು ಧನಿಯಾ ಪೌಡರು, ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನಮಗೆ ಉಪ್ಪು ಹಾಕ್ಕೊತಿದ್ದೀವಿ. ನಾವು ಉಪ್ಪು ಜಾಸ್ತಿನೇ ಹಾಕ್ತೀವಿ, ಯಾಕೆ ಅಂದರೆ ಅದಕ್ಕೆ ಚೆನ್ನಾಗಿ ಇಟ್ಕೊಂಡ್ರೇ ಅದು ಟೇಸ್ಟ್ ಬರೋದು. ನೆಕ್ಸ್ಟು ಸ್ವಲ್ಪ ಕ್ಯಾರೆಟು ಸಹ ಹಾಕ್ತಿದ್ದೀವಿ. ಆಮೇಲೆ ಚಿಲ್ಲಿ ಹೆಂಗಿರುತ್ತಲ್ಲ ಅಕ್ಕ, ನನಗಂತೂ ಬಾಯಲ್ಲಿ ನೀರು ಬರ್ತಿದೆ. ಹೌದಾ? ನೆಕ್ಸ್ಟ್ ಆಯಿಲ್ ಹಾಕ್ತಿದ್ದೀವಿ. ಬಿಸಿ ಆಯಿಲ್ ಹಾಕಬೇಕು, ಅಂದರೆ ಸ್ವಲ್ಪ 50% ಬಿಸಿ ಇರಬೇಕು. ನಾವಿದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ ಫಸ್ಟು, ಯಾಕೆಂದರೆ ಒಬ್ರಿಗೆ ಬೆಳ್ಳುಳ್ಳಿ ಅವ್ರಿಗೆ ಹಾಕ್ಬೇಡಿ ಅಂತ ಹೇಳಿದ್ರು. 1 kg ಸಪ್ರೇಟ್ ತೆಗೆದಿಟ್ಬಿಟ್ಟು ಟೇಸ್ಟ್ ಮಾಡುವ ಹೆಂಗಿದೆ. ನನಗೆ ತುಪ್ಪ ಕೊಡ್ತೀನಿ. ಹೆಂಗಿದೆ? ಸಕ್ಕತ್ತಾಗಿದೆ ಅಕ್ಕ. ನಿನ್ನ ಕೈ ರುಚಿ ಏನಕ್ಕ ಇಷ್ಟು ಟೇಸ್ಟ್ ಬರುತ್ತೆ? ಲಾಸ್ಟ್ ಟೈಮು ಸಕ್ಕತ್ತಾಗಿತ್ತು, ಈ ಸಲನೂ ಸಕ್ಕತ್ತಾಗಿತ್ತೆ. ಹೌದಾ? ಆಮೇಲೆ ಬಿಸಿ ಮಾಡ್ಬಿಟ್ಟು ಆಯಿಲ್ ಅದಕ್ಕೆ ಹಾಕಿ. ತುಂಬ ಆಯ್ತು ಇದು. ये भर देगा, देख ये फुल होएगा. मेरी दिखी. ನಾನು ಚಾಕು ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದ್ದೀವಿ. ಸ್ವಲ್ಪ ಆಯಿಲ್ ಹಾಕೋಣ. ಅವತ್ತು ಕಮ್ಮಿ ಆಗಿತ್ತು, ಅವತ್ತು ಅಲ್ಲ ಆವಾಗ ಕಮ್ಮಿ ಆಗಿತ್ತು. ಆಯಿಲ್ ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವತ್ತು ಗಾರ್ಲಿಕ್ ಮಿಕ್ಸ್ ಮಾಡಿದ್ದೀನಿ.
ಇದು ಗಾರ್ಲಿಕ್ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೆ. ಇದು ಹೆಲ್ತ್ಗೆನ ಇದು ಸರಿ, ಇದು ಗೊತ್ತಾ? ಹೌದು. हेल्थ को लाई पनि राम्रो हुन्छ के यो के भन्छ यसलाई, ಡೈಜೆಷನ್ ಆಗುತ್ತೆ ಚೆನ್ನಾಗಿ. ಹೆಲ್ದಿ ಫ್ರೈಸ್. ವಿಡಿಯೋ ಮಾಡಿದ್ದೆಲ್ಲ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.